ತವಾ ರುಮಾಲಿ ರೋಟಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಈ ರೋಟಿ ಬರುತ್ತೆ. ರೋಲ್ಸ್ಗಳನ್ನು ಮಾಡೋದಕ್ಕೆ ವೆಜ್ ನಾನ್ ವೆಜ್ ಕರಿಗಳ ಜೊತೆ ತಿನ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದಕ್ಕೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಸಕ್ಕರೆ, ಉಪ್ಪು, ಬಿಸಿ ಮಾಡ್ಕೊಂಡಿರುವಂಥ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಸರಿಯಾಗಿ ನಾದ್ಕೊಳ್ಳಿ. ನಾದ್ಕೊಂಡ್ಬಿಟ್ಟು 1 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ಯಾವ ಸೈಜ್ನಲ್ಲಿ ರೋಟಿಯನ್ನು ಮಾಡ್ಕೋತೀರಾ ಆ ಸೈಜ್ನಲ್ಲಿ ಈ ರೀತಿ ರೋಲ್ಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಎಣ್ಣೆಯನ್ನು ಹಚ್ಚಿ ಕವರ್ ಮಾಡಿ ಒಂದು 15 ನಿಮಿಷ ಬಿಟ್ಬಿಡಿ. 15 ನಿಮಿಷ ಆಗಿದ್ಮೇಲೆ ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ತೆಳುವಾಗಿ ಇದನ್ನು ರೋಲ್ ಮಾಡ್ಕೊಳ್ಬೇಕು. ಆದಷ್ಟು ತೆಳುವಾಗಿರಲಿ. ಈ ಥರ ಥಿಕ್ನೆಸ್ಸಲ್ಲಿ ಹಂಚನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಸರಿಯಾಗಿ ಒರೆಸ್ಕೊಳ್ಳಿ. ರೋಟಿ ಹಂಚ ಮೇಲೆ ಅಂಟ್ಕೊಳ್ಳಲ್ಲ. ಈಗ ಒಂದು ಕಡೆಯಿಂದ ರೋಟಿಯನ್ನು ಹಾಕ್ಕೊಂಡ್ಬಿಟ್ಟು ಒಂದೇ ನಿಮಿಷದಲ್ಲಿ ಈ ರೀತಿ ಉಲ್ಟಾ ಪಲ್ಟಾ ಮಾಡ್ಕೋತಾ ಇದನ್ನು ಬೇಯಿಸ್ಕೊಳ್ಬೇಕು. ಜಾಸ್ತಿ ಟೈಮ್ ಹಂಚ ಮೇಲೆ ಇಡಬೇಡಿ, ಇಲ್ಲಾಂದರೆ ಪಾಪಡ್ ಥರ ಆಗಿಬಿಡುತ್ತೆ. ಫುಲ್ ಡೀಟೇಲ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಬೇಕಾಗಿತ್ತಂದರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.